Morning students, this is Dr. Yogita Shetty, an assistant professor in English in the Government First Grade College, Surgu. So today I'm going to give you a brief idea about the two acts of the play Julius Caesar. Okay, last two acts, Act 4 ಮತ್ತು Act 5 ನಲ್ಲಿ ಬ್ರೀಫ್ ಆಗಿ ಏನಾಗುತ್ತೆ ಸೀನ್ ವೈಸ್ ಅಂತ ನಾನು ನಿಮಗೆ APPT ಮೂಲಕ ಬ್ರೀಫ್ ಆಗಿ ಹೇಳ್ತಾ ಹೋಗ್ತೀನಿ. ಪ್ಲೀಸ್ ಫಾಲೋ ಇಟ್ ಅಪ್. ಇಟ್ ವಿಲ್ ಟೇಕ್ ಹಾರ್ಡ್ಲಿ 15 minutes. 15 minutesಲ್ಲಿ ನಾನು ನಿಮಗೆ ಹೇಳ್ತೀನಿ ಆ್ಯಂಡ್ ಲೇಟರ್ ವಿ ಕ್ಯಾನ್ ಗೋ ಇನ್ ಟು ಡೀಟೇಲ್ನ ಆಮೇಲೆ ನೋಡೋಣ. ಓಕೆ, ಸೊ ಲೆಟ್ ಸ್ಟಾರ್ಟ್ ನೌ. ಸೊ ಆ್ಯಕ್ಟ್ 4 ಸೀನ್ 1 ಇದರಲ್ಲಿ ಆ್ಯಕ್ಟ್ 4 ಸೀನ್ 1 ಸ್ಟಾರ್ಟ್ ಆದಾಗ ಆಂಟನಿ, ಲೆಪಿಡಸ್ ಆ್ಯಂಡ್ ಆಕ್ಟೇವಿಯಸ್ ಆರ್ ಡಿಸ್ಕಸಿಂಗ್. ಈ ಮೂರು ಹೆಸರು ಎರಡು ಹೆಸರು ನಿಮ್ಗೆ ಆಲ್ರೆಡಿ ಗೊತ್ತು, ಆಂಟನಿ ಆ್ಯಂಡ್ ಆಕ್ಟೇವಿಯಸ್. ಥರ್ಡ್ ನೇಮ್ ಇಸ್ ಲೆಪಿಡಸ್. ಓಕೆ, ಸೊ ಈ ಮೂರು ಜನನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೀಸ್ ತ್ರೀ ಆರ್ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದೇ ಆರ್ ಆನ್ ದಿ ಅದರ್ ಸೈಡ್ ಆಫ್ ದೇ ಆರ್ ಆನ್ ದಿ ಆಪೋಸಿಟ್ ಸೈಡ್ ಆಫ್ ಬ್ರೂಟಸ್ ಆ್ಯಂಡ್ ಕ್ಯಾಶಿಯಸ್. ಕಾನ್ಸ್ಪಿರೇಟರ್ಸ್ನ ಆಪೋಸಿಟಲ್ಲಿರೋ ಗ್ರೂಪ್ ಇದು, ಆಂಟನಿ, ಲೆಪಿಡಸ್ ಆ್ಯಂಡ್ ಆಕ್ಟೇವಿಯಸ್. ಓಕೆ, ರೋಮಲ್ಲಿದ್ದಾರೆ ಈಗ. ದೇ ಆರ್ ಡಿಸ್ಕಸಿಂಗ್. ಫಸ್ಟ್ ದೇ ಡಿಸ್ಕಸ್ ಅಬೌಟ್ ದ ಪೀಪಲ್ ಟು ಕಿಲ್. ಈಗ ಕಾನ್ಸ್ಪಿರೇಟರ್ಸ್ ಯಾರು ಇಲ್ಲಿ ಉಳಿದಿದ್ದಾರೆ ರೋಮಲ್ಲಿ, ಯಾರನ್ನು ಸಾಯಿಸಬೇಕು, ಯಾರನ್ನು ಕ್ಲಿಯರ್ ಮಾಡಬೇಕು ಅಂತ ಇವರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೆಲವರು ತಮ್ಮದೇ ಆದಂತಹ ಸ್ವಂತ ರಿಲೇಟಿವ್ಸ್ ಆಗಿರ್ತಾರೆ, ಸಂಬಂಧಿಕರಾಗಿರ್ತಾರೆ. ಅವರನ್ನು ನಾವು ಸಾಯಿಸೋಣ ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ದೇ ಡಿಸೈಡ್. ಹಾಗೆಯೇ ಒಂದು ಡಿಸಿಷನ್ ಆಲ್ರೆಡಿ ಆಗಿದೆ, ದಟ್ ಈಸ್ ರೋಮನ್ ಎಂಪೈರ್ನ 3 ಪಾರ್ಟ್ ಮಾಡೋದು. ಆ್ಯಂಡ್ 3 ಪಾರ್ಟ್ಸ್ ಯಾರ್ಯಾರಿಗೆ ಹೋಗುತ್ತೆ, 1 ಟು ಆಂಟನಿ, 1 ಟು ಲೆಪಿಡಸ್ ಆ್ಯಂಡ್ ದಿ ಅದರ್ ಟು ಆಕ್ಟೇವಿಯಸ್. ಈ 3 ಜನಕ್ಕೆ ಹೋಗುತ್ತೆ ಅಂತ ಆಗಲೇ ಡಿಸೈಡ್ ಆಗಿರುತ್ತೆ. ರೋಮನ್ ಚಕ್ರಾಧಿಪತ್ಯ 3 ಡಿವಿಷನ್ ಆಗಿ ಪಾರ್ಟ್ ಆಗುತ್ತೆ ಅಂತ ದೇ ಹ್ಯಾವ್ ಡಿಸೈಡೆಡ್. ಓಕೆ, ನೆಕ್ಸ್ಟ್ ಲೆಪಿಡಸ್ಗೆ ಏನೋ ಕೆಲಸನ ಕೊಡ್ತಾರೆ. ಸೊ ಲೆಪಿಡಸ್ ಅಲ್ಲಿಂದ ಆ ಸೀನಿಂದ ಹೊರಡ್ತಾನೆ. ಆಂಟನಿ ಅವನು ಹೊರಡು ಕೂಡ ಆಂಟನಿ ಬಿ ಲಿಟಲ್ ಸಿನ್. ಹಿ ಸ್ಪೀಕ್ಸ್ ಇಲ್ ಆಫ್ ಲೆಪಿಡಸ್. ಆಂಟನಿ ಕಾಲ್ಸ್ ಲೆಪಿಡಸ್ ಆಸ್ ದಿ ಎಂಟಿ ಆಸ್. ಓಕೆ, ಆಂಟನಿ ಅವನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೆ, ಕೀಳಾಗಿ ಮಾತಾಡ್ತಾನೆ. ಅವನು ಲೆಪಿಡಸ್ನ ಎಂಟಿ ಆಸ್, ಒಬ್ಬ ಖಾಲಿ ಕತ್ತೆ ಅಂತ ಕರೀತಾನೆ. ರೈಟ್, ಇದು ಆಕ್ಟೇವಿಯಸ್ಗೆ ಇಷ್ಟ ಆಗಲ್ಲ. ಆಕ್ಟೇವಿಯಸ್ ಮಾತಾಡ್ತಾ ಯಾವುದೋ ಒಂದು ಸೆಂಟೆನ್ಸ್ನ ಹೇಳ್ತಾನೆ, ಇಂಪಾರ್ಟೆಂಟ್ ಫಾರ್ ಯರ್ ಆ್ಯನಿಟೇಷನ್ಗೆ ಮುಖ್ಯ ಅದು. ಸಮ್ ದಟ್ ಸ್ಮೈಲ್ ಹ್ಯಾವ್ ಇನ್ ದೇರ್ ಹಾರ್ಟ್ಸ್ ಐ ಫಿಯರ್ ಮಿಲಿಯನ್ಸ್ ಆಫ್ ಮಿಸ್ಚೀಫ್ ಅಂತ ಹೇಳ್ತಾನೆ. ಕೆಲವರು ಮೇಲ್ಗೆ ಮುಖದ ಮೇಲೆ ನಗು ಇರುತ್ತೆ, ಆದರೆ ಹಾರ್ಟಲ್ಲಿ ಏನಿರುತ್ತೆ, ಮಿಲಿಯನ್ಸ್ ಆಫ್ ಮಿಸ್ಚೀಫ್, ಬರೀ ಮಿಸ್ಚೀಫ್ಗಳು, ಏನೋ ಒಂದು ಕೆಟ್ಟದಾದಂತಹ ತುಂಟತನನೇ ಅವರ ಮಿಲಿಯನ್ಸ್ ಇರುತ್ತೆ ಅವರ ಒಳಗಡೆ ಅಂತ ಹೇಳ್ತಾನೆ. ಆಕ್ಟೇವಿಯಸ್ ಇಂಡೈರೆಕ್ಟ್ ಆಗಿ ಆಂಟನಿ ಬಗ್ಗೆನೇ ಹೇಳ್ತಾ ಇರೋದು. ಓಕೆ, ಆಕ್ಟೇವಿಯಸ್ ಹಿಯರ್ ಇಸ್ ಟಾಕಿಂಗ್ ಅಬೌಟ್ ಆಂಟನಿ. ದೀಸ್ ಲೈನ್ ಶೋ ಹೌ ಆಕ್ಟೇವಿಯಸ್ ಡಿಡ್ ನಾಟ್ ಲೈಕ್ ಆಂಟನೀಸ್ ಕಮೆಂಟ್ಸ್ ಆನ್ ಲೆಪಿಡಸ್. ಅವ್ನಿಗೆ ಇಷ್ಟ ಆಗಲಿಲ್ಲ. ಆಕ್ಟೇವಿಯಸ್ ಸಜೆಸ್ಟ್ ಹೌ ಪೀಪಲ್ ಆರ್ ಡಿಸೆಪ್ಟಿವ್, ಮೋಸಗಾರರು, ಜನರು ಹೇಗೆ ಮೋಸಗಾರರು ಅಂತ ಆಕ್ಟೇವಿಯಸ್ ಈ ಮೇಲಿನ ಲೈನ್ಸ್ನ ಮೂಲಕ ಹೇಳ್ತಾ ಇದ್ದಾನೆ. ಓಕೆ, ಆಕ್ಟೇವಿಯಸ್ ಇಮಿಡಿಯೇಟ್ಲಿ ಜಡ್ಜಸ್ ಆಂಟನೀಸ್ ಕ್ಯಾರೆಕ್ಟರ್. ಆಂಟನಿಯ ಒಂದು ಕ್ಯಾರೆಕ್ಟರ್ನ ಅವನು ಹೇಗೆ ಜನಗಳ ಹಿಂದೆ ಒಂದು ಪಿತೂರಿ ಮಾಡ್ತಾನೆ ಅಂತ ಆಕ್ಟೇವಿಯಸ್ಗೆ ಗೊತ್ತಾಗುತ್ತೆ. ಹಿ ಸಜೆಸ್ಟ್ ದಟ್ ಆಂಟನಿ ಇಸ್ ನಾಟ್ ಟ್ರೂತ್ಫುಲ್ ಆ್ಯಂಡ್ ಆನೆಸ್ಟ್. ಅವನೊಂದು ಸತ್ಯ ಹೇಳೋನು, ಒಬ್ಬ ಪ್ರಾಮಾಣಿಕ ಅಂತ ಅಲ್ಲ ಅಂತ ಸಜೆಸ್ಟ್ ಮಾಡ್ತಾನೆ. ಇಂಡೈರೆಕ್ಟ್ ಆಗಿ ಆಕ್ಟೇವಿಯಸ್ ಹೇಳ್ತಾ ಇದ್ದಾನೆ. ಆಕ್ಟೇವಿಯಸ್ ಅಸೆಸ್ಮೆಂಟ್ ಆಫ್ ಆಂಟನೀಸ್ ಕ್ಯಾರೆಕ್ಟರ್ ಇಸ್ ಕರೆಕ್ಟ್. ಆಂಟನಿ ಹ್ಯಾಡ್ ಮೆನಿ ಮಿಸ್ಚೀವ್ಸ್ ಇನ್ ಹಿಸ್ ಮೈಂಡ್. ಆಂಟನಿ ಕರೆಕ್ಟ್, ಅವನು ಮಿಸ್ಚೀವ್ಸ್ಗಳು, ಅವನಲ್ಲಿ ಕೆಲವೊಂದಾದಂತಹ ಸ್ಕೀಮ್ಗಳು, ಅವನು ತಂತ್ರನ ಹೂಡುವಂತಹ ವ್ಯಕ್ತಿ ಆಗಿದ್ದ. ಓಕೆ, ಅದು ಆ ಲೈನ್ಸ್ನ ಎಕ್ಸ್ಪ್ಲನೇಷನ್ ನಿಮಗೆ ಆನೋಟೇಷನ್. ನೆಕ್ಸ್ಟ್ ಇಸ್ ಆ್ಯಕ್ಟ್ 4 ಸೀನ್ 2. ಓಕೆ, ಇದು ಸೀನ್ ಶಿಫ್ಟ್ ಆಗುತ್ತೆ. ಈಗ ನೆಕ್ಸ್ಟ್ ಆಪೋಸಿಟ್ ಸೈಡ್ ಅವರು ಅಂದರೆ ಬ್ರೂಟಸ್ ಮತ್ತು ಕ್ಯಾಶಿಯಸ್ ಸೈಡ್ ಏನಾಗ್ತಿದೆ ಅಂತ ನೋಡೋಣ. ನೀವು ಆಲ್ರೆಡಿ ನಿಮಗೆ ಗೊತ್ತು, ಬ್ರೂಟಸ್ ಮತ್ತು ಕ್ಯಾಶಿಯಸ್ ರೋಮಿಂದ ಓಡ್ ಹೋಗಿದ್ದಾರೆ. ಜನ ಮಾಬ್ ದಂಗೆ ಎದ್ದ ಕೂಡಲೇ ಅವರಲ್ಲಿಂದ ಬಿಟ್ಟು ಹೊರಟು ಎಲ್ಲೋ ಕಡೆ ಇದ್ದಾರೆ. ಅವರಿಗೆ ಎಲ್ಲಿದ್ದಾರೆ, ಸಾರ್ಡಿಸ್ ಅನ್ನೋ ಜಾಗದಲ್ಲಿದ್ದಾರೆ. ಓಕೆ, ಸೊ ದ ಸೀನ್ ಟೇಕ್ಸ್ ಪ್ಲೇಸ್ ಇನ್ ಬ್ರೂಟಸ್ ಟೆಂಟ್. ಬ್ರೂಟಸ್ನ ಟೆಂಟಲ್ಲಿ ಸೀನ್ ನಡೆಯುತ್ತೆ. ದೇ ಹ್ಯಾವ್ ಕ್ಯಾಂಪ್ಡ್ ನಿಯರ್ ಅ ಪ್ಲೇಸ್ ಕಾಲ್ಡ್ ಸಾರ್ಡಿಸ್. ಅವರು ಸಾರ್ಡಿಸ್ ಅನ್ನೋ ಜಾಗದಲ್ಲಿ ಕ್ಯಾಂಪ್ ಹಾಕ್ಕೊಂಡಿದ್ದಾರೆ. ನಾವೀಗ ಪಿಂಡಾರಸ್ ಕ್ಯಾಶಿಯಸ್ನ ಸರ್ವೆಂಟ್, ಸೇವಕ. ಸೊ ಪಿಂಡಾರಸ್ ಬ್ರೂಟಸ್ನ ಟೆಂಟ್ ಒಳಗಡೆ ಬರ್ತಾನೆ. ಪಿಂಡಾರಸ್ ಟೆಲ್ಸ್ ಬ್ರೂಟಸ್ ದಟ್ ಇಸ್ ಮಾಸ್ಟರ್ ಕ್ಯಾಶಿಯಸ್ ಇಸ್ ಕಮಿಂಗ್ ಸೂನ್. ಕ್ಯಾಶಿಯಸ್ ಬೇಗ ಬರ್ತಾ ಇದ್ದಾನೆ, ಇನ್ನೇನು ಬರ್ತಾನೆ, ರೀಚ್ ಆಗ್ತಾನೆ ಅಂತ ಪಿಂಡಾರಸ್ ಒಂದು ಮೆಸೇಜ್ನ ಬ್ರೂಟಸ್ಗೆ ಕೊಡ್ತಾನೆ. ಬ್ರೂಟಸ್ ಡಿಸ್ಕಸಸ್ ಅಬೌಟ್ ಕ್ಯಾಶಿಯಸ್ ವಿತ್ ದ ಪೀಪಲ್ ಅರೌಂಡ್. ಬ್ರೂಟಸ್ ಸಡನ್ ಆಗಿ ಕ್ಯಾಶಿಯಸ್ನ ಬಗ್ಗೆ ಅಲ್ಲಿದ್ದಂತಹ ಜನಗಳ ಜೊತೆ ಮಾತಾಡೋಕ್ಕೆ ಶುರು ಮಾಡ್ತಾನೆ. ಅವನು ಕ್ಯಾಶಿಯಸ್ ಹೇಗೆ, ಏನು ಮಾಡ್ದ, ನಿಮ್ಮ ಜೊತೆ ಹೇಗೆ ವ್ಯವಹರಿಸ್ದ ಅಂತ ಮಾತಾಡೋಕ್ಕೆ ಶುರು ಮಾಡ್ತಾನೆ. ಬ್ರೂಟಸ್ ಇಸ್ ನಾಟ್ ವೆರಿ ಹ್ಯಾಪಿ ವಿತ್ ಕ್ಯಾಶಿಯಸ್ ಇನ್ ದಿಸ್ ಸೀನ್. ನಮಗೆ ಗೊತ್ತಾಗುತ್ತೆ ಬ್ರೂಟಸ್ಗೆ ಕ್ಯಾಶಿಯಸ್ ಬಗ್ಗೆ ಏನೋ ಅಸಮಾಧಾನ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಓಕೆ, ಕ್ಯಾಶಿಯಸ್ ಕಮ್ಸ್ ಟು ದ ಟೆಂಟ್. ಕ್ಯಾಶಿಯಸ್ ಟೆಂಟ್ಗೆ ಬರ್ತಾನೆ. ಹಿ ಆ್ಯಂಡ್ ಬ್ರೂಟಸ್ ಸ್ಟಾರ್ಟ್ ಆರ್ಗ್ಯೂವಿಂಗ್. ಬ್ರೂಟಸ್ ಮತ್ತು ಅವನು ಏನೋ ಒಂದು ಅವರಲ್ಲಿ ಒಂದು ಆರ್ಗ್ಯುಮೆಂಟ್ ನಡೆಯೋಕ್ಕೆ ಶುರುವಾಗುತ್ತೆ. ನೆಕ್ಸ್ಟ್ ಸೀನ್
ಆಕ್ಟ್ 4 ಸೀನ್ 3 ಸೇಮ್ ಜಾಗದಲ್ಲಿ ಸೇಮ್ ಸಾರ್ಡಿಸ್ನಲ್ಲಿ ಬ್ರೂಟಸ್ನ ಟೆಂಟ್ನಲ್ಲಿ ನಡೆಯುತ್ತೆ. ದಿಸ್ ಸೀನ್ ಇಸ್ ಕಾಲ್ಡ್ ಅಸ್ ಕ್ವಾರಲ್ ಸೀನ್. ಉದ್ದದ ಸೀನ್ ಇದು. ಇದನ್ನ ಕ್ವಾರಲ್ ಸೀನ್ ಅಂತ ಕರೀತಾರೆ. ಓಕೆ, ಕ್ವಾರಲ್ ಅಂದರೆ ಜಗಳ, ಏನೋ ಒಂದು ಕಲಹ. ಸೊ ಈ ಜಗಳದ ಸೀನ್ ಇದು. ಏನಾದು ಸೀನ್? ಹಿಯರ್ ಬ್ರೂಟಸ್ ಅಂಡ್ ಕ್ಯಾಶಿಯಸ್ ಫೈಟ್ ಅಬೌಟ್ ಸಮ್ ಇಶ್ಯೂಸ್. ಏನೋ ಇಶ್ಯೂಸ್ ಬಗ್ಗೆ ಬ್ರೂಟಸ್ ಮತ್ತು ಕ್ಯಾಶಿಯಸ್ ಫೈಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಬ್ರೂಟಸ್ಗೆ ಕ್ಯಾಶಿಯಸ್ನ ಬಗ್ಗೆ ಏನು ಅಸಮಾಧಾನ? ಬ್ರೂಟಸ್ ಇಸ್ ವೆರಿ ಅನ್ಹ್ಯಾಪಿ ವಿತ್ ಕ್ಯಾಶಿಯಸ್ ಬಿಕಾಸ್ ಕ್ಯಾಶಿಯಸ್ ಹ್ಯಾಸ್ ಟೇಕನ್ ಬ್ರೈಬ್. ಬ್ರೈಬ್ ಅಂದರೆ ಲಂಚ. ಬ್ರೂಟಸ್ಗೆ ಕ್ಯಾಶಿಯಸ್ನ ಬಗ್ಗೆ ಕೋಪ ಬಂದಿದೆ, ಯಾಕಂದರೆ ಅವನ ಪ್ರಕಾರ ಕ್ಯಾಶಿಯಸ್ ಲಂಚನ ತಗೊಂಡಿದ್ದಾನೆ. ಆ್ಯಂಡ್ ಬ್ರೂಟಸ್ ಆಲ್ಸೋ ಸ್ಕೋಲ್ಡ್ಸ್ ಕ್ಯಾಶಿಯಸ್ ಫಾರ್ ಸಪೋರ್ಟಿಂಗ್ ಲೂಷಿಯಸ್ ಪೆಲ್ಲಾ ಹು ಟುಕ್ ಬ್ರೈಬ್ಸ್. ಹಾಗೆ ಒಂದು ಹೊಸ ಕ್ಯಾರೆಕ್ಟರ್, ಮೈನರ್ ಕ್ಯಾರೆಕ್ಟರ್ ಲೂಷಿಯಸ್ ಪೆಲ್ಲಾ ಅಂತ. ಲೂಷಿಯಸ್ ಪೆಲ್ಲಾ ಲಂಚನ ತಗೊಂಡಿದ್ದಾನೆ, ಅದನ್ನು ಸಪೋರ್ಟ್ ಮಾಡಿದ್ದು ಕ್ಯಾಶಿಯಸ್ ಅಂತ ಬ್ರೂಟಸ್ ಆಪಾದನೆಯನ್ನು ಮಾಡ್ತಾನೆ. ಸೊ ಅವರಿಬ್ಬರ ಮಧ್ಯೆ ಏನೋ ಒಂದು ಈಗ ಕಲಹ ನಡೀತಾ ಇದೆ. Brutus says that he hates corruption and talks again and again about honor, honesty and justice. Brutus ಉದ್ದಕ್ಕೂ ಲಾಂಗ್ ಡಿಸ್ಕಷನ್ ಅಲ್ಲಿ ಹೇಳ್ತಾನೆ ಅವನಿಗೆ ಕರಪ್ಷನ್, ಭ್ರಷ್ಟಾಚಾರ ನಾನು ವಿರೋಧಿಸ್ತೀನಿ, ಮತ್ತು ನಾನು ಆನರ್, ಆನೆಸ್ಟಿ, ಗೌರವ, ಪ್ರಾಮಾಣಿಕತೆ ಮತ್ತು ನ್ಯಾಯವನ್ನು ನಾನು ಫಾಲೋ ಮಾಡೋನು ಅಂತ ಮತ್ತೆ ಮತ್ತೆ ಬ್ರೂಟಸ್ ಹೇಳ್ತಾನೆ. ಓಕೆ, ಬ್ರೂಟಸ್ ಗೋಸ್ ಆನ್ ಅಕ್ಯೂಸಿಂಗ್ ಕ್ಯಾಶಿಯಸ್. ಅಕ್ಯೂಸಿಂಗ್ ಅಂದರೆ ಬೈತಾನೆ ಕ್ಯಾಶಿಯಸ್ನ. Cassius repeatedly asked Brutus to stop and not to instigate him. Cassius ಮತ್ತೆ ಮತ್ತೆ ಹೇಳ್ತಾನೆ, ಬ್ರೂಟಸ್ ಸ್ಟಾಪ್ ಮಾಡು, ನನ್ನನ್ನು ಕೆಣಕಿಸ್ಬೇಡ ಅಂತ ಹೇಳ್ತಾನೆ. ಆಫ್ಟರ್ ಅ ಲಾಂಗ್ ಆರ್ಗ್ಯುಮೆಂಟ್ ಬ್ರೂಟಸ್ ಸ್ಟಾರ್ಟ್ಸ್ ಕಾಮಿಂಗ್ ಡೌನ್. ತುಂಬ ಲಾಂಗ್ ಆರ್ಗ್ಯುಮೆಂಟ್ ಆದಮೇಲೆ ಬ್ರೂಟಸ್ ಸ್ವಲ್ಪ ಸಮಾಧಾನ ಮಾಡ್ಕೊಳ್ತಾನೆ. ಬ್ರೂಟಸ್ ಡಿಸ್ಕ್ಲೋಸಸ್. ಬ್ರೂಟಸ್ ಒಂದು ವಿಷಯನ ಅಲ್ಲಿ ಬಹಿರಂಗಪಡಿಸ್ತಾನೆ. ವಾಟ್ ಇಸ್ ದ್ಯಾಟ್? ಹಿ ಡಿಸ್ಕ್ಲೋಸಸ್ ದಟ್ ಪೋರ್ಷಿಯಾ ಈಸ್ ಡೆಡ್. ಪೋರ್ಷಿಯಾ ಸತ್ತು ಹೋಗಿದ್ದಾಳೆ. ಬ್ರೂಟಸ್ನ ಸೆಪರೇಷನ್ನ ತಡೆಯೋಕ್ಕಾಗದೆ, ಅವನು ಬೇರೆ ಹೋದಾಗ ಅದನ್ನು ತಡೆಯೋಕ್ಕಾಗದೆ ಪೋರ್ಷಿಯಾ ಸ್ವಾಲೋಡ್ ಫೈರ್, ಬೆಂಕಿಯನ್ನು ನುಂಗಿಬಿಟ್ಟಿದ್ದಾಳೆ ಅಂತ ಬ್ರೂಟಸ್ ಹೇಳ್ತಾನೆ. ಅದರಿಂದಾಗಿ ನನ್ನ ಮೂಡ್ ಸರಿ ಇಲ್ಲ, ಅದರಿಂದಾಗಿ ನಾನು ಜಗಳ ಮಾಡಿದೆ ಅಂತ ಫೈನಲಿ ಅವನು ಒಪ್ಕೊಳ್ತಾನೆ. ಓಕೆ, ಸೊ ಈ ಸೀನಲ್ಲಿ ನಮಗೆ ಗೊತ್ತಾಗುತ್ತೆ ಪೋರ್ಷಿಯಾ ಇಸ್ ನೋ ಮೋರ್, ಪೋರ್ಷಿಯಾ ಸತ್ತು ಹೋಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಕಂಟಿನ್ಯೂ ಆಗುತ್ತೆ ಸೀನ್. ಕ್ಯಾಶಿಯಸ್ ಇಸ್ ಶಾಕ್ಡ್ ಟು ಹಿಯರ್ ಅಬೌಟ್ ಪೋರ್ಷಿಯಾಸ್ ಡೆತ್. ಬ್ರೂಟಸ್ ಟ್ರೈಸ್ ಟು ಫರ್ಗೆಟ್. ಕ್ಯಾಶಿಯಸ್ ತುಂಬ ಶಾಕ್ ಆಗುತ್ತೆ ಪೋರ್ಷಿಯಾನ ಡೆತ್ ಬಗ್ಗೆ ಕೇಳಿ. ಆದರೆ ಬ್ರೂಟಸ್ ಅದನ್ನ ಮರ್ತು ಹೋಗ್ಲು, ಇಲ್ಲಿ ಬಿಟ್ಬಿಡು ಆ ವಿಷಯನ ಅಂತ ಮತ್ತೆ ಮತ್ತೆ ಹೇಳ್ತಾನೆ. ಓಕೆ, ಸೊ ಇಬ್ಬರು ಮತ್ತೆ ಹೊಸದಾಗಿ ಬರ್ತಾರೆ ಟೆಂಟ್ ಒಳಗಡೆ. ಟಿಟಿನಿಯಸ್ ಆ್ಯಂಡ್ ಮೆಸಾಲಾ ಇಬ್ಬರು ಬರ್ತಾರೆ. ಮೆಸಾಲಾ ಟೆಲ್ಸ್ ದಟ್ ಆಕ್ಟೇವಿಯಸ್ ಆ್ಯಂಡ್ ಆಂಟನಿ ಹ್ಯಾವ್ ಕಮ್ ಟು ಫಿಲಿಪಾಯ್. ಸೊ ಇನ್ನೊಂದು ಜಾಗದ ಹೆಸರು ಬಂತು ಇಲ್ಲಿ, ಫಿಲಿಪಾಯ್. ಈ ಜಾಗನ ನೆನ್ಪಿಟ್ಕೊಳ್ಳಿ, ಅಲ್ಲೇ ಲಾಸ್ಟ್ ಬ್ಯಾಟಲ್ ನಡೆಯೋದು, ಕೊನೆಯ ಕದನ ಅಲ್ಲೇ ನಡೆಯೋದು. ಸೊ ಫಿಲಿಪಾಯ್ಗೆ ಆಂಟನಿ ಮತ್ತು ಆಕ್ಟೇವಿಯಸ್ ಬಂದಿದ್ದಾರೆ ಅಂತ ಮೆಸೆಲ್ಲಾ ಹೇಳ್ತಾನೆ. ಮೆಸೆಲ್ಲಾ ಇನ್ನೊಂದು ವಿಷಯನೂ ಹೇಳ್ತಾನೆ, 100 ಕಾನ್ಸ್ಪಿರೇಟರ್ಸ್ ಆರ್ ಕಿಲ್ ಬೈ ಆಂಟನಿ ಆ್ಯಂಡ್ ಆಕ್ಟೇವಿಯಸ್. ಆಂಟನಿ ಮತ್ತು ಆಕ್ಟೇವಿಯಸ್ ತುಂಬ ಜನ ಕಾನ್ಸ್ಪಿರೇಟರ್ಸ್ನ ಸಾಯಿಸ್ಬಿಟ್ರು ರೋಮಲ್ಲಿ ಅಂತ ಹೇಳ್ತಾನೆ. ಬ್ರೂಟಸ್ ಮತ್ತು ಕ್ಯಾಶಿಯಸ್ ಈಗ ವಾರ್ ಸ್ಟ್ರಾಟಜಿ, ಹೇಗೆ ಯುದ್ಧವನ್ನು ಮಾಡೋದು ಅಂತ ಡಿಸ್ಕಸ್ ಮಾಡ್ತಾರೆ. ಕ್ಯಾಶಿಯಸ್ ಗಿವ್ಸ್ ಅ ಪ್ರಾಕ್ಟಿಕಲ್ ಸಜೆಷನ್. ಸೊ ಆ್ಯಸ್ ಯೂಶುವಲ್ ನಿಮಗೆ ಗೊತ್ತು, ಕ್ಯಾಶಿಯಸ್ ಇಸ್ ಅ ವೆರಿ ಪ್ರಾಕ್ಟಿಕಲ್ ಪರ್ಸನ್. ಆಲ್ ಥ್ರೂ ಪ್ರಾಕ್ಟಿಕಲ್ ಆಗಿ ಅವನು ಮಾತಾಡೋದು. ವೇರ್ ಆಸ್ ಬ್ರೂಟಸ್ ಆಲ್ವೇಸ್ ಇಸ್ ಅನ್ ಐಡಿಯಲ್ ಪರ್ಸನ್. ಏನೋ ಒಂದು ಒಪಿನಿಯನ್ ಅವ್ದು ಯಾವಾಗಲೂ ವಿರೋಧವಾಗಿರುತ್ತೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಅವನ ಒಪಿನಿಯನ್ಗಳು ಯಾವಾಗಲೂ ಡಿಸಾಸ್ಟ್ರಲ್ಲೇ ಎಂಡ್ ಆಗುತ್ತೆ. ಏನೋ ಒಂದು ವಿನಾಶದಲ್ಲಿ ಅವನ ಒಪಿನಿಯನ್ಗಳು ಎಂಡ್ ಆಗುತ್ತೆ. ರೈಟ್, ಇಲ್ಲೂ ಕೂಡ ಹಾಗೆ ಆಗುತ್ತೆ. His suggestion to wait till the enemies come to their place. He suggests, ಯಾರು? ಕ್ಯಾಶಿಯಸ್ ಹೇಳ್ತಾನೆ, ನಮ್ಮ ಜಾಗದವರೆಗೆ ಅಂದರೆ ಸಾರ್ಡಿಸ್ವರೆಗೆ ಎನಿಮಿಗಳು, ಶತ್ರುಗಳು ಬರಲಿ, ನಾವು ಇಲ್ಲೇ ಕ್ಯಾಂಪ್ ಹಾಕಿ ಇಲ್ಲೇ ವೇಟ್ ಮಾಡೋಣ. ಇದರಿಂದ ನಮ್ಮ ಸೋಲ್ಜರ್ಸ್ಗಳು ಟಯರ್ಡು ಆಗಲ್ಲ, ನಮಗೆ ಟೈಮೂ ಇರುತ್ತೆ, ಆಮೇಲೆ ನಾವು ಅವ್ರನ್ನ ಚೆನ್ನಾಗಿ ಫ್ರೆಶ್ ಆಗಿ ಫೇಸ್ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ಬಟ್ ಬ್ರೂಟಸ್ ಆಪೋಸಿಟ್ ಸಜೆಷನ್ ಕೊಡ್ತಾನೆ. ಬ್ರೂಟಸ್ ಪ್ರಕಾರ ನಾವು ಫಿಲಿಪಾಯ್ಗೆ ಹೋಗೋಣ, ನಾವು ಅಲ್ಲೇ ಫೈಟ್ ಮಾಡೋಣ ಎನಿಮಿನ, ಅವ್ರಿಗೆ ಗೊತ್ತಿಲ್ಲದ ಹಾಗೆ ನಾವು ಅವ್ರನ್ನ ಅಲ್ಲೇ ಅಟ್ಯಾಕ್ ಮಾಡೋಣ ಅಂತ ಬ್ರೂಟಸ್ ಒಪಿನಿಯನ್ ಕೊಡ್ತಾನೆ. ಆ್ಯಸ್ ಯೂಶುವಲ್ ಉದ್ದಾಗೂ ಹಾಗೆ ನಡೆದಿರೋದು, ಬ್ರೂಟಸ್ ಒಪಿನಿಯನ್ನೇ ಅವರು ಒಪ್ಕೊಳ್ಬೇಕಾಗುತ್ತೆ. ಬ್ರೂಟಸ್ ಒಪಿನಿಯನ್ ಪ್ರಿವೇಲ್ಸ್. ಓಕೆ, ಫೈನಲಿ ಬ್ರೂಟಸ್ ಆ್ಯಂಡ್ ಕ್ಯಾಶಿಯಸ್ ರೀಅಫರ್ಮ್ ದೇರ್ ಫ್ರೆಂಡ್ಶಿಪ್. ದೇ ಕಾಲ್ ಈಚ್ ಅದರ್ ಗುಡ್ ಬ್ರದರ್. ಫೈನಲಿ ಬ್ರೂಟಸ್ ಮತ್ತು ಕ್ಯಾಶಿಯಸ್ ತಮ್ಮ ಫ್ರೆಂಡ್ಶಿಪ್ನ ಮತ್ತೆ ಮತ್ತೆ ಹೇಳ್ಕೊಳ್ತಾರೆ. ನಾವಿಬ್ಬರು ಗುಡ್ ಬ್ರದರ್ಸ್, ನಾನು ಇಬ್ಬರು ಬ್ರದರ್ಸ್ ಅಂತ ಅವರನ್ನವರು ಕರ್ಕೊಳ್ತಾರೆ, ಹೆಸರನ್ನ ಕರ್ಕೊಳ್ತಾರೆ. ಓಕೆ, ಸೀನ್ ಅದೇ ಕಂಟಿನ್ಯೂ ಆಗುತ್ತೆ. ಕ್ಯಾಶಿಯಸ್ ಗೋಸ್ ಔಟ್ ಟು ಬ್ರೂಟಸ್ ಟೆಂಟ್. ಬ್ರೂಟಸ್ ಟೆಂಟಿಂದ ಕ್ಯಾಶಿಯಸ್ ಹೊರಗೆ ಹೋಗ್ತಾನೆ. ಬ್ರೂಟಸ್ ಕಂಟಿನ್ಯೂಸ್ ಟು ಬಿ ಡಿಸ್ಟರ್ಬ್. ಬ್ರೂಟಸ್ಗೆ ಡಿಸ್ಟರ್ಬೆನ್ಸ್ ಇದೆ.
ಅವನಲ್ಲಿ ಏನೋ ಒಂದು ಕಾಮ್ನೆಸ್, ಶಾಂತತೆ ಇಲ್ಲ. ಹಿ ಕಾಲ್ಸ್ ವೆರೋ ಆ್ಯಂಡ್ ಕ್ಲಾಡಿಯಸ್ ಟು ಸೀಪ್ ಇನ್ ಹಿಸ್ ಟೆಂಟ್. ಯಾರೋ ಇಬ್ಬರನ್ನ ಕರೀತಾನೆ, ವೆರೋ ಆ್ಯಂಡ್ ಕ್ಲಾಡಿಯಸ್ ಅಂತ, ನನ್ನ ಟೆಂಟಲ್ಲಿ ನೀವು ಮಲ್ಗಿ ಅಂತ ಕರೀತಾನೆ. ಓಕೆ. ಬ್ರೂಟಸ್ ಆಲ್ಸೋ ಕಾಲ್ಸ್ ಹಿಸ್ ಸರ್ವೆಂಟ್ ಲೂಷಿಯಸ್. ಬ್ರೂಟಸ್ ಸರ್ವೆಂಟ್ ಯಾರು ಅಂತ ನಿಮಗೆ ಗೊತ್ತು, ಲೂಷಿಯಸ್. ಸೊ ಲೂಷಿಯಸ್ನ ಕರೀತಾನೆ. ಲೂಷಿಯಸ್ಗೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂದರೆ ಸಂಗೀತದ ಒಂದು ವಾದ್ಯವನ್ನು ನುಡಿಸೋದಕ್ಕೆ ಗೊತ್ತು. ನೀನು ನುಡಿಸ್ತೀಯ ಹುಡುಗ ಅಂತ ಕೇಳ್ತಾನೆ. ಹುಡುಗನಿಗೆ ತುಂಬ ನಿದ್ದೆ ಬಂದಿದೆ. ದ ಬಾಯ್ ಇಸ್ ವೆರಿ ಸ್ಲೀಪಿ ಬಟ್ ಹಿ ಅಗ್ರೀಸ್ ಟು ಪ್ಲೇ ಹಿಸ್ ಇನ್ಸ್ಟ್ರೂಮೆಂಟ್. ಆಯಿತು ನುಡಿಸ್ತೀನಿ ಅಂತ ಹೇಳ್ತಾನೆ. ಬಟ್ ಮಧ್ಯದಲ್ಲೇ ಲೂಷಿಯಸ್ ನಿದ್ದೆಗೆ ಜಾರ್ತಾನೆ. ಹಿ ಫಾಲ್ಸ್ ಅಸ್ಲೀಪ್. ಸಡನ್ಲಿ ಘೋಸ್ಟ್ ಆಫ್ ಸೀಸರ್ ಅಪಿಯರ್ಸ್ ಬಿಫೋರ್ ಬ್ರೂಟಸ್. ಬ್ರೂಟಸ್ನ ಮುಂದೆ ಸೀಸರ್ನ ಭೂತ, ಘೋಸ್ಟ್ ಅಪಿಯರ್ ಆಗುತ್ತೆ, ಬರುತ್ತೆ. ರೈಟ್. ಸೀಸರ್ನ ಒಂದು ದೆವ್ವ, ಒಂದು ಪ್ರೇತಾತ್ಮ ಅಲ್ಲಿಗೆ ಬರುತ್ತೆ. ದ ಘೋಸ್ಟ್ ಆಫ್ ಸೀಸರ್ ಥ್ರೆಟನ್ಸ್. ಸೀಸರ್ನ ಘೋಸ್ಟ್ ಏನಂತ ಹೇಳುತ್ತೆ, ದೌ ಶಲ್ ಸಿ ಮೀ ಅಟ್ ಫಿಲಿಪೈ. ನಾನು ಫಿಲಿಪಾಯಲ್ಲಿ ನೀನು ನನ್ನನ್ನು ಮತ್ತೆ ನೋಡ್ತೀಯಾ ಅಂತ ಹೇಳಿ ಡಿಸಪಿಯರ್ ಆಗುತ್ತೆ, ಕಾಣೆಯಾಗಿ ಹೋಗುತ್ತೆ. ಬ್ರೂಟಸ್ ಎದ್ಬಿಡ್ತಾನೆ ಸಡನ್ ಆಗಿ, ಡಿಸ್ಟರ್ಬ್ ಆಗಿದ್ದಾನೆ ಫುಲ್. ಹಿ ಥಾಟ್ ದೆ ಕ್ರೈಡ್ ಇನ್ ಡ್ರೀಮ್. ಎಲ್ಲರೂ ಅಲ್ಲಿದ್ದವ್ರನ್ನೆಲ್ಲ ಕರೀತಾನೆ. ಅವನಿಗೇನನ್ಸುತ್ತೆ, ಅವರೆಲ್ಲ ಕಿರ್ಚ್ತಾ ಇದ್ರು ಕನಸಿನಲ್ಲಿ ಅಂತ ಅನಿಸುತ್ತೆ. ಎಲ್ಲರೂ ಇಲ್ಲ, ನಾವೇನು ಹೇಳಿಲ್ಲ ಅಂತ ಹೇಳ್ತಾರೆ. ಬ್ರೂಟಸ್ ಹ್ಯಾಸ್ ಹ್ಯಾಲ್ಯೂಸಿನೇಷನ್ಸ್. ಬ್ರೂಟಸ್ಗೆ ಏನೋ ಒಂದು ಕಲ್ಪನೆಗಳೆಲ್ಲ ಬರ್ತಾ ಇದೆ. ಬ್ರೂಟಸ್ ಟೆಲ್ಸ್ ದೆಮ್ ಟು ಪ್ರಿಪೇರ್ ದಿ ಆರ್ಮಿ ಟು ಲೀವ್. ಸೊ ಸಡನ್ ಆಗಿ ಹೇಳ್ತಾನೆ, ಆರ್ಮಿಯನ್ನು ರೆಡಿ ಮಾಡಿ ನಾವು ಹೊರಡೋಣ ಅಂತ ಬ್ರೂಟಸ್ ಹೇಳ್ತಾನೆ. ಸೊ ನೆಕ್ಸ್ಟ್ ಆಕ್ಟ್ 5 ಸೀನ್ 1. ಅಲ್ಲಿಗೆ ಆಕ್ಟ್ 4 ಮುಗೀತು. ಆಕ್ಟ್ 5 ಸ್ಟಾರ್ಟ್ ಆಯಿತು. ಆಕ್ಟ್ 5 ಸೀನ್ 1 ಅಲ್ಲಿ ಏನಾಯಿತು, ದ ಸೀನ್ ಟೇಕ್ಸ್ ಪ್ಲೇಸ್ ಇನ್ ಫಿಲಿಪೈ. ಫಿಲಿಪಾಯಲ್ಲಿ ಸೀನ್ ನಡೀತೆ. ಸೊ ನಾ ಹೇಳಿದೆ ಫೈನಲ್ ಬ್ಯಾಟಲ್ ಸೀನ್ ಇದು. ಫಿಲಿಪಾಯಲ್ಲಿ ಫೈನಲ್ ಬ್ಯಾಟಲ್ ನಡೆಯುತ್ತೆ. ಆಕ್ಟೇವಿಯಸ್ ಆಂಟನಿ ಆ್ಯಂಡ್ ಆರ್ಮಿ ವರ್ಸಸ್ ಕ್ಯಾಶಿಯಸ್ ಬ್ರೂಟಸ್ ಅಂಡ್ ಆರ್ಮಿ. ಸೊ ಎರಡು ಆರ್ಮಿಗಳು ಫೇಸ್ ಟು ಫೇಸ್. ಆಕ್ಟೇವಿಯಸ್ ಆಂಟನಿ ಒನ್ ಸೈಡ್, ಕ್ಯಾಶಿಯಸ್ ಬ್ರೂಟಸ್ ಮತ್ತು ಅವರ ಆರ್ಮಿ ಇನ್ನೊಂದು ಸೈಡ್. ಬೋತ್ ಪಾರ್ಟೀಸ್ ಡಿಸ್ಕಸ್ ಆ್ಯಂಡ್ ಡಿಸ್ಪರ್ಸ್. ಏನೋ ಆರ್ಗ್ಯುಮೆಂಟ್ ಆಗುತ್ತೆ ಇವ್ರ ಮಧ್ಯ. ಆಂಟನಿ ಅವ್ರಿಗೆ ಬೈತಾನೆ, ನೀವು ಸೀಸರ್ನ ಸಾಯಿಸಿದ್ರಿ ಅಂತ. ಹೀಗೆ ಅವರ ಮಧ್ಯ ವಾದ ವಿವಾದ ನಡೆಯುತ್ತೆ. ವಾದ ವಿವಾದ ನಡೆದು ಅವರು ಅಲ್ಲಿಂದ ಸೆಪರೇಟ್ ಆಗ್ತಾರೆ. ಓಕೆ. ಆಂಟನಿ ಬ್ಲೇಮ್ಸ್ ದ ಕಾನ್ಸ್ಪಿರೇಟರ್ಸ್ನ ಬ್ಲೇಮ್ ಮಾಡ್ತಾನೆ. ಕ್ಯಾಶಿಯಸ್ ಬ್ಲೇಮ್ಸ್ ಬ್ರೂಟಸ್ ಫಾರ್ ನಾಟ್ ಟೇಕಿಂಗ್ ಹಿಸ್ ಅಡ್ವೈಸ್. ಕ್ಯಾಶಿಯಸ್ ಒಂದ್ಸಲಿ ಬ್ರೂಟಸ್ಗೆ ಹೇಳ್ತಾನೆ, ನನ್ನ ಸಲಹೆನ ನೀವು ತಗೊಳ್ಳಿಲ್ಲ, ನಾವು ಆಂಟನಿನ ಅವತ್ತಿಗೆ ಸಾಯಿಸಬೇಕಿತ್ತು ಅಂತ ಕ್ಯಾಶಿಯಸ್ ಬ್ರೂಟಸ್ಗೆ ಹೇಳ್ತಾನೆ. ಓಕೆ. ಸೊ ನೆಕ್ಸ್ಟ್ ಬ್ರೂಟಸ್ ಮತ್ತು ಕ್ಯಾಶಿಯಸ್ ಏನಾಗ್ಬೋದು ಬ್ಯಾಟಲ್, ಫೈನಲಿ ಎಲ್ಲಿ ಎಂಡ್ ಆಗ್ಬೋದು ಅಂತ ಡಿಸ್ಕಸ್ ಮಾಡ್ತಾರೆ. ಅವರಿಬ್ಬರಿಗೂ ಹೆಚ್ಚು ಭರವಸೆ ಏನಿಲ್ಲ, ನಾವು ಸೋಲ್ತೀವಿ ಅನ್ನೋಂಥ ಒಂದು ಫೀಲಿಂಗ್ ಅವರಲ್ಲಿ ಇದೆ. ಕೈಂಡ್ ಆಫ್ ಪೆಸಿಮಿಸಮ್ ಪರ್ವೇಟ್ಸ್ ದೇರ್ ಮೂಡ್. ಇನ್ನೂ ಒಂಥರ ನಿರಾಶಾವಾದ ಇದೆ ಅವರಲ್ಲಿ. ದೇ ಮೀಟ್ ಫಾರ್ ದ ಲಾಸ್ಟ್ ಟೈಮ್. ಅವ್ರು ಮೀಟ್ ಆಗೋದು, ಜೀವವಿದ್ದು ಲಾಸ್ಟ್ ಆಗಿ ಅವ್ರು ಮೀಟ್ ಆಗೋದು ಇಲ್ಲೇ. ರೈಟ್. ಬ್ರೂಟಸ್ ಹೇಳ್ತಾನೆ, ಇಫ್ ವಿ ಡೂ ಮೀಟ್ ಅಗೇನ್ ವೈ ವಿ ಶಾಲ್ ಸ್ಮೈಲ್, ಇಫ್ ನಾಟ್ ವೈ ದೆನ್ ದಿಸ್ ಪಾರ್ಟಿಂಗ್ ವಾಸ್ ವೆಲ್ ಮೇಡ್. ಆನೋಟೇಷನ್ಸ್ಗೆ ಮುಖ್ಯವಾದ ಲೈನ್ಗಳು. ಬ್ರೂಟಸ್ ಹೇಳ್ತಾನೆ, ಇಫ್ ವಿ ಡೂ ಮೀಟ್ ಅಗೇನ್, ನಾವು ಮತ್ತೆ ಮೀಟ್ ಆದರೆ ಕ್ಯಾಶಿಯಸ್, ವಿ ಶಾಲ್ ಸ್ಮೈಲ್, ನಗೋಣ, ಜೊತೆಯಲ್ಲಿ ಸ್ಮೈಲ್ ಮಾಡೋಣ. ಇಫ್ ನಾಟ್, ನಾವು ಮೀಟ್ ಆಗಲಿಲ್ಲ ಅಂದರೆ ವೈ ದೆನ್ ದಿಸ್ ಪಾರ್ಟಿಂಗ್ ವಾಸ್ ವೆಲ್ ಮೇಡ್. ಈ ಪಾರ್ಟಿಂಗ್ ಅಂದರೆ ನಾವು ಬೇರ್ಪಡಿಸಿ, ನಾವು ಸೆಪ್ರೇಟ್ ಆಗ್ತಿರೋದು ಒಂದು ಒಳ್ಳೆಯ ಅಭಿಪ್ರಾಯದಲ್ಲಿ, ಒಬ್ಬರನ್ನೊಬ್ಬರು ಒಂದು ಒಳ್ಳೆಯ ಫೀಲಿಂಗಲ್ಲೇ ನಾವು ಸೆಪ್ರೇಟ್ ಆಗ್ತಿದ್ದೀವಿ ಅಂದ್ಕೊಳ್ಳೋಣ ಅಂತ ಹೇಳಿ ಬ್ರೂಟಸ್ ಕೊನೆಯದಾಗಿ ಹೇಳ್ತಾನೆ. ದಿ ಅಬವ್ ಲೈನ್ಸ್ ಏನನ್ನು ತೋರಿಸುತ್ತೆ, ಶೋ ದಟ್ ಬ್ರೂಟಸ್ ಆ್ಯಂಡ್ ಕ್ಯಾಶಿಯಸ್ ಡೂ ನಾಟ್ ಹ್ಯಾವ್ ಮಚ್ ಹೋಪ್ಸ್ ಆಫ್ ವಿನ್ನಿಂಗ್. ಹೆಚ್ಚು ವಿನ್ ಆಗ್ತಾರೆ ಅನ್ನೋ ಹೋಪ್ಸ್ ಇಲ್ಲ ಅವರಲ್ಲಿ. ದೆ ಫೀಲ್ ಇಟ್ ಮೈಟ್ ಬಿ ದಿ ಎಂಡ್ ಆಫ್ ದೇರ್ ಫ್ರೆಂಡ್ಶಿಪ್. ಅವರ ಫ್ರೆಂಡ್ಶಿಪ್ನ ಎಂಡ್ ಇರ್ಬೋದು ಅಂತ ಅವರಲ್ಲಿ ಫೀಲಿಂಗ್ ಇದೆ. ಸೊ ದೇ ರಿಅಶ್ಯೂರ್ ದೇ ಬ್ರದರ್ಲಿ ರಿಲೇಷನ್ಶಿಪ್. ಅವರ ಬ್ರದರ್ಲಿ ಒಂದು ಅಣ್ಣ ತಮ್ಮ ಅನ್ನೋ ಫೀಲಿಂಗ್, ರಿಲೇಷನ್ಶಿಪ್ನವರು ಮತ್ತೆ ಮತ್ತೆ ಅದರ ಬಗ್ಗೆ ಮಾತಾಡ್ಕೊಳ್ತಾರೆ. ದೇ ಸೇ ಗುಡ್ ಬೈ ಟು ಈಚ್ ಅದರ್ ಇನ್ ಗುಡ್ ವಿಲ್. ಒಳ್ಳೆ ಒಂದು ಒಪಿನಿಯನಲ್ಲಿ, ಒಳ್ಳೆಯ ಅಭಿಪ್ರಾಯದಲ್ಲಿ ಅವರು ಒಬ್ರಿಗೊಬ್ಬರು ಗುಡ್ ಬೈ ಹೇಳ್ತಾರೆ. ರೈಟ್. ಸೊ ನೆಕ್ಸ್ಟ್ ಇಸ್ ಸೀನ್ 2, ಚಿಕ್ಕ ಸೀನ್, ಆಕ್ಟ್ 5 ಸೀನ್ 2. ವೆರಿ ಸ್ಮಾಲ್ ಸೀನ್ ಇನ್ ದ ಬ್ಯಾಟಲ್ ಫೀಲ್ಡಲ್ಲಿ. ಬ್ರೂಟಸ್ ಮೆಸಾಲಾಗಿ ಹೇಳ್ತಾನೆ. ಮೆಸಾಲ ಯಾರು, ಕ್ಯಾಶಿಯಸ್ನ ಕಮಾಂಡರ್, ಅವನು ದಂಡನಾಯಕ. ಅವನಿಗೆ ಹೇಳ್ತಾನೆ, ಆಕ್ಟೇವಿಯಸ್ನ ಆರ್ಮಿ ಜೊತೆ ನೀವು ಫೈಟ್ ಮಾಡೋಕ್ಕೆ ರೆಡಿಯಾಗಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಆಕ್ಟ್ 5 ಸೀನ್ 3. ಕ್ಯಾಶಿಯಸ್ ಮತ್ತು ಟಿಟೀನಿಯಸ್ ಇದ್ದಾರೆ ಇಲ್ಲಿ. ಈ ಸೀನ್ ಇಂಪಾರ್ಟೆಂಟ್. ಕ್ಯಾಶಿಯಸ್ ಮತ್ತು ಅವನ ಬೆಸ್ಟ್ ಫ್ರೆಂಡ್ ಟಿಟೀನಿಯಸ್, ನೆನ್ಪಿಟ್ಕೊಳ್ಳಿ. ಟಿಟೀನಿಯಸ್ ಆರ್ ಇನ್ ದ ಬ್ಯಾಟಲ್ ಫೀಲ್ಡಲ್ಲಿದ್ದಾರೆ. ಕ್ಯಾಶಿಯಸ್ ಸೆಂಡ್ಸ್ ಟಿಟೀನಿಯಸ್ ಟು ಫೇಸ್ ಆಕ್ಟೇವಿಯಸ್ ಆರ್ಮಿ. ಕ್ಯಾಶಿಯಸ್ ಆಕ್ಟೇವಿಯಸ್ ಆರ್ಮಿಗೆ ಹೋಗಿ ನೀನು ಫೈಟ್ ಮಾಡು ಅಂತ ಟಿಟೀನಿಯಸ್ನ ಕಳಿಸ್ತಾನೆ ಕ್ಯಾಶಿಯಸ್ ಪಿಂಡಾರಸ್ ಇದ್ದಾನೆ. ಪಿಂಡಾರಸ್ಗೆ ಹೇಳ್ತಾನೆ, ಮೇಲ್ಗಡೆ ಹೋಗ್ಬಿಟ್ಟು ನಿಂತ್ಕೊಂಡು ಬ್ಯಾಟಲ್ ಫೀಲ್ಡಲ್ಲಿ ಏನಾಗ್ತಿದೆ ಅಂತ ನನಗೆ ಹೇಳು ಅಂತ ಹೇಳ್ತಾನೆ. ಪಿಂಡಾರಸ್ ಇಂದ ಏನೋ ಒಂದು ಇನ್ಫಾರ್ಮೇಷನ್ ಬರೋದು ತಪ್ಪಾಗುತ್ತೆ.
Pindarus gives a misinformation, ತಪ್ಪು ಇನ್ಫಾರ್ಮೇಶನ್ ಕೊಡ್ತಾನೆ. ಏನು, ಟಿಟೀನಿಯಸ್ ಸರೌಂಡ್ ಆಗಿಬಿಟ್ಟಿದ್ದಾನೆ ಆಕ್ಟೇವಿಯಸ್ ಆರ್ಮಿ, ಆಕ್ಟೇವಿಯಸ್ನ ಇಡೀ ಆರ್ಮಿ ಟಿಟೀನಿಯಸ್ನ ಸುತ್ತುವರೆದಿದೆ. ಟಿಟೀನಿಯಸ್ ಮೋಸ್ಟ್ಲಿ ಈಗ ಸೋಲ್ತಾನೆ ಅಂತ ಪಿಂಡಾರಸ್ ಒಂದು ಇನ್ಫಾರ್ಮೇಶನ್ ಕೊಡ್ತಾನೆ, ಅದು ತಪ್ಪು ಇನ್ಫಾರ್ಮೇಶನ್ ಆಗಿರುತ್ತೆ. ರೈಟ್. ಕ್ಯಾಶಿಯಸ್ ಇಸ್ ಹಾರ್ಟ್ ಬ್ರೋಕನ್, ಕ್ಯಾಶಿಯಸ್ನ ತುಂಬ ದುಃಖದಲ್ಲಿದ್ದಾನೆ, ನನ್ನ ಬೆಸ್ಟ್ ಫ್ರೆಂಡ್ ಟಿಟೀನಿಯಸ್ ಸತ್ತು ಹೋಗ್ತಾನೆ ಅಂತ. ರೈಟ್. ಸೊ ಕ್ಯಾಶಿಯಸ್ ಡಿಸೈಡ್ಸ್ ಟು ಎಂಡ್ ಹಿಸ್ ಲೈಫ್ ಆನ್ ಹಿಸ್ ಬರ್ತ್ಡೇ. ಸೊ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಅವತ್ತು ಕ್ಯಾಶಿಯಸ್ನ ಬರ್ತ್ಡೇ ಕೂಡ. ಮತ್ತೆ ಕ್ಯಾಶಿಯಸ್ ಹೇಳ್ತಾನೆ ಇವತ್ತು ನನ್ನ ಬರ್ತ್ಡೇ ಅಂತ. ಆ ದಿನ ಕ್ಯಾಶಿಯಸ್ ಡಿಸೈಡ್ ಮಾಡ್ತಾನೆ, ಇವತ್ತು ನನ್ನನ್ನು ನಾನು ಸಾಯಿಸ್ಕೊಳ್ತೀನಿ, ನಾನು ಕೊಂದುಕೊಳ್ಳುತ್ತೀನಿ, ಯಾಕಂದರೆ ನನ್ನ ಫ್ರೆಂಡ್ ಟಿಟೀನಿಯಸ್ ಕೂಡ ಸಾಯ್ತಾ ಇದ್ದಾನೆ ಅಂತ ಹೇಳ್ತಾನೆ. ಹಿ ಸ್ಯಾಡ್ ಟು ನೋ ಅಬೌಟ್ ಹಿಸ್ ಬೆಸ್ಟ್ ಫ್ರೆಂಡ್ ಟಿಟೀನಿಯಸ್ ಡೆತ್. Cassius asks Pindarus to hold the sword and falls on it, kills himself. ಪಿಂಡಾರಸ್ ಹೇಳ್ತಾನೆ, ಪಿಂಡಾರಸ್ ನಿನ್ನ ಕತ್ತಿಯನ್ನು ಹಿಡಿ ಅಂತ ಹೇಳಿ ಅದರ ಮೇಲೆ ಅವನು ಬೀಳ್ತಾನೆ, ಕ್ಯಾಶಿಯಸ್ ಸಾಯ್ತಾನೆ. ಓಕೆ, ಕ್ಯಾಶಿಯಸ್ ತನ್ನನ್ನು ತಾನು ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಫೈನಲಿ ಅವನೇನು ಹೇಳ್ತಾನೆ, ಸೀಸರ್ thou are revenged even with the sword that killed thee ಅಂತ ಹೇಳ್ತಾನೆ. ಓಕೆ, ಇಂಪಾರ್ಟೆಂಟ್ ಲೈನ್ಸ್ ಫಾರ್ ಆನೋಟೇಷನ್. ಸೀಸರ್, ನೀನು ಈಗ ನಿನ್ನ ರಿವೆಂಜ್ ತಗೊಂಡಿದ್ಯಾ, ನೀನು ರಿವೆಂಜ್ನ ನಿನ್ನ ನಮ್ಮ ಹಗೆಯನ್ನು ಸಾಧಿಸಿ ಆಯಿತು ಸೀಸರ್ ಅಂತ ಹೇಳ್ತಾನೆ. ಈವನ್ ವಿತ್ ದ ಸ್ವೋರ್ಡ್ ದಟ್ ಕಿಲ್ಡ್ ದಿ, ಇದೇ ಕತ್ತಿಯಿಂದ ನಾನು ನಿನ್ನನ್ನು ಸಾಯಿಸಿದ್ದೆ, ಇವತ್ತು ಅದೇ ಕತ್ತಿಯಿಂದ ನೀನು ನನ್ನನ್ನು ಸಾಯಿಸಿದೀಯಾ ಅಂತ ಅಂದ್ಕೊಳ್ತಾನೆ ಅಂತ ಫೈನಲಿ ಕ್ಯಾಶಿಯಸ್ ಹೇಳ್ತಾನೆ. ದಟ್ಸ್ ದಿ ಎಂಡ್ ಆಫ್ ಕ್ಯಾಶಿಯಸ್. ನೆಕ್ಸ್ಟ್ ಇಸ್ ಸೀನ್ ಕಂಟಿನ್ಯೂ ಆಗುತ್ತೆ. ಟಿಟೀನಿಯಸ್ ಆ್ಯಂಡ್ ಮೆಸಾಲ ಎಂಟರ್ ದ ಸೀನ್. ಟಿಟೀನಿಯಸ್ ಸತ್ತೋಗಿದ್ದಾನೆ ಅಂತ ಕ್ಯಾಶಿಯಸ್ ಅಂದ್ಕೊಂಡ, ಬಟ್ ಟಿಟೀನಿಯಸ್ ಇಸ್ ಅಲೈವ್. ಅವನು ಮತ್ತು ಮೆಸಾಲ ಬರ್ತಾರೆ. ದೇ ಆರ್ ಶಾಕ್ ಟು ಸಿ ಕ್ಯಾಶಿಯಸ್ ಡೆಡ್ ಬಾಡಿ. ಕ್ಯಾಶಿಯಸ್ ಡೆಡ್ ಬಾಡಿ ನೋಡಿ ಶಾಕ್ ಆಗುತ್ತೆ. ಟಿಟೀನಿಯಸ್ ಬ್ಲೇಮ್ಸ್ ಮಿಸ್ಟ್ರಸ್ಟ್ ಆ್ಯಂಡ್ ಇಸ್ ಇನ್ ಡೀಪ್ ಸಾರೋ. ಅಯ್ಯೋ, ನನ್ನನ್ನು ನಂಬಲಿಲ್ವಲ್ಲ ಕ್ಯಾಶಿಯಸ್, ನಾನು ಆಕ್ಟೇವಿಯಸ್ ಆರ್ಮಿಯನ್ನು ಸೋಲಿಸಿ ಬರ್ತಾ ಇದ್ದೀನಿ ಅಂತ ಟಿಟೀನಿಯಸ್ ಹೇಳ್ತಾನೆ, ಅಳ್ತಾನೆ. ಟಿಟೀನಿಯಸ್ ಕಾಲ್ಸ್ ಕ್ಯಾಶಿಯಸ್ ಆಸ್, ಟಿಟೀನಿಯಸ್ ಕ್ಯಾಶಿಯಸ್ನಲ್ಲಿ ಎರಡೂ ಕರೀತಾನೆ, ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಹಿ ಕಾಲ್ಸ್ ಹಿಮ್ ಸೆಟ್ಟಿಂಗ್ ಸನ್, ಮುಳುಗುತ್ತಿರುವ ಸೂರ್ಯ ನೀನು ಅಂತಾನೆ. ರೋಮ್ನ ಸೂರ್ಯ ಮುಳುಗಿದಾನೆ ಅಂತ ಟಿಟೀನಿಯಸ್ ಹೇಳ್ತಾನೆ. ಓಕೆ, ಮೆಸಾಲ ಲೀವ್ಸ್ ದ ಸೀನ್. ಮೆಸಾಲ ಸೀನಿಂದ ಅಲ್ಲಿಂದ ಹೊರಡ್ತಾನೆ. ಲುಕಿಂಗ್ ಫಾರ್ ಬ್ರೂಟಸ್ ಟು ಶೇರ್ ದ ಸ್ಯಾಡ್ ನ್ಯೂಸ್. ಮೆಸಾಲ ಬ್ರೂಟಸ್ನ ಹುಡ್ಕೊಂಡು ಹೋಗ್ತಾನೆ, ಸ್ಯಾಡ್ ನ್ಯೂಸ್, ಕ್ಯಾಶಿಯಸ್ ಸತ್ತಿದ್ದಾನೆ ಅಂತ ನ್ಯೂಸ್ ಶೇರ್ ಮಾಡೋಕ್ಕೆ. ಟಿಟೀನಿಯಸ್ ಇಸ್ ಸೋ ಸ್ಯಾಡ್ ದಟ್ ಹಿ ಕಿಲ್ಸ್ ಹಿಮ್ಸೆಲ್ಫ್. ಟಿಟೀನಿಯಸ್ಗೆ ಮೆಸಾಲ ಅಲ್ಲಿಂದ ಹೋದ್ಮೇಲೆ ಎಷ್ಟು ದುಃಖದಿಂದ ಇದ್ದಾನೆ ಅಂದರೆ ಅವನು ಕೂಡ ತನ್ನನ್ನು ತಾನು ಕೊಲ್ತಾನೆ. ಹಿ ಕಿಲ್ಸ್ ಹಿಮ್ಸೆಲ್ಫ್, ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಹಿ ಫಾಲ್ಸ್ ಆನ್ ದ ಸ್ವೋರ್ಡ್ ಆಫ್ ಕ್ಯಾಶಿಯಸ್ ಆ್ಯಂಡ್ ಕಮಿಟ್ಸ್ ಸೂಸೈಡ್. ಕ್ಯಾಶಿಯಸ್ನ ಅದೇ ಕತ್ತಿ ಮೇಲೆ ಬಿದ್ದು ಸತ್ತು ಹೋಗ್ತಾನೆ. ಇನ್ ರಿಯಾಲಿಟಿ ಟಿಟೀನಿಯಸ್ ಆ್ಯಂಡ್ ಕ್ಯಾಶಿಯಸ್ ಆರ್ಮಿ ಹ್ಯಾಡ್ ಡಿಫೀಟೆಡ್ ಆಕ್ಟೇವಿಯಸ್. ಆ್ಯಕ್ಚುಲಿ ಅವರು ಆಕ್ಟೇವಿಯಸ್ನ ಸೇನೆಯನ್ನು ಸೋಲಿಸಿರ್ತಾರೆ. ಸೊ ಹೀಗಾಗಿದೆ ಅಂತ ಗೊತ್ತಿಲ್ಲದೆ ಕ್ಯಾಶಿಯಸ್ ತನ್ನನ್ನು ತಾನು ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಓಕೆ, ಅದೇ ಸೀನ್ ಕಂಟಿನ್ಯೂ. ಬ್ರೂಟಸ್ ಬರ್ತಾನೆ ಅಲ್ಲಿಗೆ. ಬ್ರೂಟಸ್ ಮತ್ತು ಮೆಸಾಲ ಕರ್ಕೊಂಡು ಬಂದು ಅವರು ಟಿಟೀನಿಯಸ್ ಮತ್ತು ಕ್ಯಾಶಿಯಸ್ ಇಬ್ಬರೂ ಡೆಡ್ ಬಾಡಿನ ನೋಡಿ ತುಂಬ ಶಾಕ್ ಆಗ್ತಾರೆ. ಬ್ರೂಟಸ್ ಈಸ್ ವೆರಿ ಸ್ಯಾಡ್. ಅವನು ಕ್ಯಾಶಿಯಸ್ಗೆ ತುಂಬ ಒಂದು ದೊಡ್ಡ ಗೌರವವನ್ನು ಕೊಡ್ತಾನೆ. ಹಿ ಸೇಸ್, ಇಟ್ ಈಸ್ ಇಂಪಾಸಿಬಲ್ ದಟ್ ಎವರ್ ರೋಮ್ ಶುಡ್ ಬ್ರೀಡ್ ದೈ ಫೆಲೋ. ಇಟ್ ಈಸ್ ಇಂಪಾಸಿಬಲ್ ಯಾವುದು, ಸಾಧ್ಯನೇ ಇಲ್ಲ, ರೋಮ್ ನಿನ್ನದೇ ಥರ ಇನ್ನೊಂದು ವ್ಯಕ್ತಿಯನ್ನು ಕ್ರಿಯೇಟ್ ಮಾಡೋದು ಸಾಧ್ಯನೇ ಇಲ್ಲ ಅಂತ ಫೈನಲಿ ಬ್ರೂಟಸ್ ಕ್ಯಾಶಿಯಸ್ ಬಗ್ಗೆ ಹೇಳ್ತಾನೆ. ಓಕೆ, ಸೊ ಬ್ರೂಟಸ್ ಆಲ್ಸೋ ರಿಮೆಂಬರ್ಸ್, ಬ್ರೂಟಸ್ ಸೀಸರ್ನ ದೆವ್ವವನ್ನು ಕೂಡ, ಆತ್ಮವನ್ನು ಕೂಡ ನೆನಪು ಮಾಡ್ಕೊಳ್ತಾನೆ. he says that the ghost of Caesar has made them kill themselves. ಸೀಸರ್ನ ದೆವ್ವನೇ ನಮ್ಮನ್ನು ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಮಾಡಿರೋದು, ಫೋರ್ಸ್ ಮಾಡಿರೋದು ಅಂತ ಅಂತಾನೆ. ಈ ಕೆಳಗಿನ ಲೈನಲ್ಲಿ ಹೇಳ್ತಾನೆ, ಓ ಜೂಲಿಯಸ್ ಸೀಸರ್, thou art mighty yet thy spirit walks abroad and turns our sword in our own proper entrails. ಓ ಸೀಸರ್, ನೀನು ಇನ್ನೂ ಮೈಟಿ, ಶಕ್ತಿಯುತವಾಗಿದೆ. ಮೈಟಿ ಅಂದರೆ ಶಕ್ತಿ, ಪವರ್ಫುಲ್. ನೀನು ಇನ್ನೂ ಬಲಶಾಲಿಯಾಗಿದೆಯಾ, ನಿನ್ನ ಸ್ಪಿರಿಟ್, ನಿನ್ನ ಆತ್ಮ ಎಲ್ಲ ಕಡೆ ಓಡಾಡ್ತಾ ಇದೆ. ಟರ್ನ್ಸ್ ಅವರ್ ಸ್ವೋರ್ಡ್, ನಮ್ಮ ಕತ್ತಿಗಳನ್ನೇ ನಮ್ಮ ಬಾಡಿಯಲ್ಲಿ ಇಳಿಯೋ ಹಾಗೆ ನೀನು ಮಾಡ್ತಾ ಇದೆಯಾ ಅಂತ ಬ್ರೂಟಸ್ ಸೀಸರ್ನ ಅಡ್ರೆಸ್ ಮಾಡಿ ಹೇಳ್ತಾನೆ. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಟು ನೋ, ಸೀಸರ್ ಡೆಡ್ ಇಸ್ ಮೋರ್ ಪವರ್ಫುಲ್ ದ್ಯಾನ್ ಸೀಸರ್ ಅಲೈವ್. ಸೀಸರ್ ಸತ್ತಾಗ ಅವನು ಹೆಚ್ಚು ಪವರ್ಫುಲ್ ಆಗಿ ಕಾಣಿಸ್ತಾನೆ, ಸೀಸರ್ ಬದುಕಿದ್ದಕ್ಕಿಂತ ಹೆಚ್ಚು. ನೆಕ್ಸ್ಟ್ ಸೀನ್, Act 5, Scene 4.
ಬ್ರೂಟಸ್ ಮತ್ತು ಕೇಟೋ ಆರ್ ಫೈಟಿಂಗ್. ಬ್ರೂಟಸ್ ಮತ್ತು ಕೇಟೋ ಫೈಟ್ ಮಾಡ್ತಾ ಇದ್ದಾರೆ. ಕೇಟೋನ ಸಾಯಿಸ್ತಾರೆ. ಕೇಟೋ ಇಸ್ ಕಿಲ್ಡ್. ಬ್ರೂಟಸ್ ಲೀವ್ಸ್ ದ ಸ್ಟೇಜ್. ಬ್ರೂಟಸ್ ಅಲ್ಲಿಂದ ಹೊರಡ್ತಾನೆ. ಲೂಷಿಯಸ್ ಕ್ಲೇಮ್ಸ್ ದಟ್ ಹಿ ಇಸ್ ಬ್ರೂಟಸ್. ಆಂಟನಿ ಸೋಲ್ಜರ್ಸ್ ಆರ್ ಎಕ್ಸೈಟೆಡ್. ಸೀನ್ ಏನಂತ ಇಂಪಾರ್ಟೆಂಟ್ ಇಲ್ಲ. ಲೂಷಿಯಸ್ ಅನ್ನೋನು ನಾನೇ ಬ್ರೂಟಸ್ ಅಂತ ಹೇಳ್ತಾನೆ. ಆಂಟನಿ ಬಂದು ಇಲ್ಲ ಅವ್ನು ಬ್ರೂಟಸ್ ಇಲ್ಲ, ಆದರೂ ನಾವು ಅವನ್ನ ಪ್ರೊಟೆಕ್ಟ್ ಮಾಡೋಣ ಅಂತ ಹೇಳ್ತಾನೆ. ಸೊ ಆಂಟನಿ ಅವನ ಸೋಲ್ಜರ್ಸ್ನ ಸೈನಿಕರನ್ನ ಕಳಿಸ್ತಾನೆ. ಬ್ರೂಟಸ್ಗೆ ಏನಾಯಿತು ಹೋಗಿ ನೋಡಿ ಅಂತ ಕಳಿಸ್ತಾನೆ. ನಾಟ್ ಸೊ ಇಂಪಾರ್ಟೆಂಟ್ ಸೀನ್. ಓಕೆ, ನೆಕ್ಸ್ಟ್ ಸೀನ್ ಆಕ್ಟ್ 5 scene 5, ಲಾಸ್ಟ್ ಸೀನ್ ಆಫ್ ದ ಪ್ಲೇ. ಬ್ರೂಟಸ್ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಆರ್ ಇನ್ ದ ಬ್ಯಾಟಲ್ ಫೀಲ್ಡ್. ಬ್ರೂಟಸ್ ಏನಾಗುತ್ತೆ ನೋಡೋಣ. ಬ್ರೂಟಸ್ ಮತ್ತು ಅವನ ಫ್ರೆಂಡ್ಸ್ ಬ್ಯಾಟಲ್ ಫೀಲ್ಡಲ್ಲಿದ್ದಾರೆ. ಬ್ರೂಟಸ್ ಹ್ಯಾಸ್ ಡಿಸೈಡೆಡ್ ಟು ಕಿಲ್ ಹಿಮ್ಸೆಲ್ಫ್. ಬ್ರೂಟಸ್ ಡಿಸಿಷನ್ ತಗೊಂಡಿದ್ದಾನೆ, ನನ್ನನ್ನು ನಾನು ಅಂದರೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ನಿರ್ಧಾರ ಮಾಡಿದ್ದಾನೆ. ಹಿ ವಾಂಟ್ಸ್ ಟು ಪ್ರೊಟೆಕ್ಟ್ ಹಿಸ್ ಆನರ್ ಟಿಲ್ ದಿ ಎಂಡ್. ತನ್ನ ಗೌರವವನ್ನು ತಾನು ಉಳಿಸ್ಕೋಬೇಕು ಅಂತ ಅವನ ಇಚ್ಛೆ. ನಾನು ಅವರ ಕೈಯಲ್ಲಿ ಸಿಗಬಾರ್ದು ಅಂತ ಅವನ ಫೀಲಿಂಗ್. ಹಿ ಕನ್ವಿನ್ಸಸ್ ಹಿಸ್ ಫ್ರೆಂಡ್ಸ್ ಟು ಎಂಡ್ ಹಿಸ್ ಲೈಫ್. ಅಲ್ಲಿದ್ದಂಥ ಫ್ರೆಂಡ್ಸ್ಗೆ ಹೇಳ್ತಾನೆ, ಇಲ್ಲ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಕನ್ವಿನ್ಸ್ ಮಾಡ್ತಾನೆ ಅವ್ರಿಗೆ. ಫೈನಲಿ ಹಿ ಫಾಲ್ಸ್ ಆನ್ ದ ಸ್ವೋರ್ಡ್ ಆಫ್ ಸ್ಟ್ರಾಟೋ. ನೆನ್ಪಿಟ್ಕೊಳ್ಳಿ, ಅವನು ಸ್ಟ್ರಾಟೋ ಅಂತ ಅವನ ಫ್ರೆಂಡನ್ನ ಕತ್ತಿಯ ಮೇಲೆ ಬಿದ್ದು ಬ್ರೂಟಸ್ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಕಿಲ್ಸ್ ಹಿಮ್ಸೆಲ್ಫ್. ಬ್ರೂಟಸ್ನ ಫೈನಲ್ ವರ್ಡ್ಸ್ ಏನು? ಸೀಸರ್, ನೌ ಬಿ ಸ್ಟಿಲ್. I killed not thee with half so good a will. Papa, he says, Caesar, ಈಗ ನೀನು ಶಾಂತನಾಗು. ಸ್ಟಿಲ್ ನೀನೀಗ ಕಾಮ್ ಆಗು, ಶಾಂತನಾಗು. I killed not thee with half so good a will. ನಾನು ನಿನ್ನನ್ನು ಈಗ ನನ್ನನ್ನು ನಾನು ಎಷ್ಟು ಖುಷಿಯಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದೀನಿ, ಸಾಯಿಸಿದ್ದೀನಿ, ಅಷ್ಟರ ಅರ್ಧದಿಂದ ಕೂಡ ನಾನು ನಿನ್ನನ್ನು ಸಾಯಿಸಿರಲಿಲ್ಲ ಅಂತ ಹೇಳ್ತಾನೆ. ಸೊ ಬ್ರೂಟಸ್ ಹೇಳ್ತಾ ಇರೋದು, ಈಗ ನಾನು ಹೆಚ್ಚು ಖುಷಿಯಾಗಿದ್ದೀನಿ, ಡಬಲ್ ಖುಷಿಯಾಗಿದ್ದೀನಿ, ನಿನ್ನನ್ನು ಸಾಯಿಸೋದಕ್ಕಿಂತ ಹೆಚ್ಚು ಖುಷಿಯಾಗಿದ್ದೀನಿ ಅಂತ ಹೇಳ್ತಾ ಬ್ರೂಟಸ್ ತನ್ನನ್ನು ತಾನು ತನ್ನನ್ನು ತಾನು ಕೊಲ್ತಾನೆ. These lines show the Brutus is still haunted by Caesar's ghost. Caesarನ ಘೋಸ್ಟ್ ಇನ್ನೂ ಬ್ರೂಟಸ್ನ ಅದು ಎಲ್ಲೋ ಒಂದು ಕಡೆ ಕಾಡಿಸ್ತಾ ಇದೆ. Brutus says is more happy killing himself than killing Caesar. ಬ್ರೂಟಸ್ ಹೇಳೋದು, ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದು ನನಗೆ ಹೆಚ್ಚು ಖುಷಿ ಇದೆ, ನಿನ್ನನ್ನು ಸಾಯಿಸೋದಕ್ಕಿಂತ ಹೆಚ್ಚು ಅಂತ ಹೇಳ್ತಾ ಇದ್ದಾನೆ. ರೈಟ್. ಸೊ ಏನನ್ನು ತೋರಿಸುತ್ತೆ? ಸೀಸರ್ ಇಸ್ ಮೋರ್ ಪವರ್ಫುಲ್ ಇನ್ ಡೆತ್ ದ್ಯಾನ್ ಲೈಫ್ ಅಂತ ತೋರಿಸುತ್ತೆ ಅಲ್ವಾ. ಲಾಸ್ಟ್ ಸೀನಲ್ಲಿ ಇನ್ನೊಂದು ಇಂಪಾರ್ಟೆಂಟ್, ಬ್ರೂಟಸ್ಸು ಸತ್ತು ಹೋಗಾಯ್ತು. ಈಗ ಆಕ್ಟೇವಿಯಸ್, ಆಂಟನಿ ಮತ್ತು ಎಲ್ಲರೂ ಸ್ಟೇಜಿಗೆ ಬರ್ತಾರೆ. ಫೈನಲ್ ಸೀನ್, ಎವ್ರಿ ಒನ್ ಮೋನ್ಸ್ ದ ಡೆತ್ ಆಫ್ ಬ್ರೂಟಸ್. ಸಿ, ಆಪೋಸಿಟ್ ಆದರೂ ಕೂಡ ಬ್ರೂಟಸ್ನ ಸಾವಿನ ಬಗ್ಗೆ ಎಲ್ಲರೂ ತುಂಬ ಬೇಜಾರು ವ್ಯಕ್ತಪಡಿಸ್ತಾರೆ. ಆಂಟನಿ ಪೇಸ್ ಬ್ರೂಟಸ್ ಹ್ಯೂಜ್ ರೆಸ್ಪೆಕ್ಟ್, ಟ್ರಿಬ್ಯೂಟ್, ಹಿ ಸೇಸ್. ಆಂಟನಿ ಬ್ರೂಟಸ್ಗೆ ತುಂಬ ಗೌರವವನ್ನು ಕೊಡ್ತಾನೆ ಈ ಲೈನ್ಸ್ಗಳಲ್ಲಿ. ರಿಮೆಂಬರ್, ಆನೋಟೇಷನ್ಸ್ಗೆ ಮುಖ್ಯ ಇದು. ದಿಸ್ ವಾಸ್ ದ ನೋಬ್ಲೆಸ್ಟ್ ರೋಮನ್ ಆಫ್ ದೆಮ್ ಆಲ್. ನೇಚರ್ ಮೈಟ್ ಸ್ಟ್ಯಾಂಡ್ ಅಪ್ ಆ್ಯಂಡ್ ಸೇ ಟು ಆಲ್ ದ ವರ್ಲ್ಡ್, ದಿಸ್ ವಾಸ್ ಎ ಮ್ಯಾನ್. ಎಲ್ಲ ರೋಮನ್ಗಳಿಗಿಂತ ನೋಬ್ಲೆಸ್ಟ್, ಬಹಳ ಉನ್ನತವಾದವನು ಯಾರು? ಇವನು. ಒಂದಿನ ನೇಚರ್, ಪ್ರಕೃತಿ ಎದ್ದು ನಿಂತು, ಮೈಟ್ ಸ್ಟ್ಯಾಂಡ್ ಅಪ್ ಆ್ಯಂಡ್ ಸೇ, ಏನಂತ ಹೇಳುತ್ತೆ? ಟು ಆಲ್ ದ ವರ್ಲ್ಡ್, ಇಡೀ ಪ್ರಪಂಚಕ್ಕೆ ಹೇಳುತ್ತೆ, ದಿಸ್ ವಾಸ್ ಅ ಮ್ಯಾನ್. ಇವನು ಒಬ್ಬ ಆ್ಯಕ್ಚುಯಲ್ ಮನುಷ್ಯನಾಗಿದ್ದ, ಇವನು ಒಬ್ಬ ಪುರುಷ ಅಂತ ಹೇಳ್ತಾ, ಅಂದರೆ ಹಿ ವಾಸ್ ವೆರಿ ಗ್ರೇಟ್ ಅಂತ. ಸೊ ಆಂಟನಿ ಹೇಳ್ತಾನೆ, ಬ್ರೂಟಸ್ ಒಬ್ಬನಿಗೆ ಮಾತ್ರ ಒಂದು ಪ್ರಾಮಾಣಿಕವಾದಂತಹ ಯೋಚನೆ ಇದ್ದದ್ದು ಸೀಸರ್ನ ಸಾಯಿಸೋದ್ರಲ್ಲಿ, ಬೇರೆ ಎಲ್ಲರಿಗೂ ಜೆಲಸಿ ಇತ್ತು ಅವನ ಸೀಸರ್ನ ಬಗ್ಗೆ. ಅವ್ರಿಗೆಲ್ಲರಿಗೂ ಒಂದು ಜೆಲಸಿ ಫೀಲಿಂಗ್ ಇತ್ತು ಅಂತ ಹೇಳ್ತಾನೆ. ಓಕೆ, ಫೈನಲಿ ಲಾಸ್ಟಲ್ಲಿ ಆಕ್ಟೇವಿಯಸ್ ಹೇಳ್ತಾನೆ, ಬ್ರೂಟಸ್ಗೆ ಸಂಪೂರ್ಣ ಮರ್ಯಾದೆಯೊಂದಿಗೆ ಅವನ ಸಾವಿನ ಸಂಸ್ಕಾರವನ್ನು ನಾವು ಮಾಡೋಣ ಅಂತ ಹೇಳ್ತಾನೆ. ಇವತ್ತು ರಾತ್ರಿ ಬ್ರೂಟಸ್ನ ಆ್ಯಶ್ ಮತ್ತು ಬೋನ್ಸ್, ಇವತ್ತು ಅವನ ಬೋನ್ಸ್ಗಳು ನನ್ನ ಟೆಂಟಲ್ಲಿ ಇವತ್ತು ಇರಲಿ ಅಂತ ಆಕ್ಟೇವಿಯಸ್ ಹೇಳ್ತಾನೆ. ದಟ್ ಈಸ್ ದ ಹ್ಯೂಜ್ ರೆಸ್ಪೆಕ್ಟ್ ಆಕ್ಟೇವಿಯಸ್ ಗಿವ್ಸ್ ಟು ಬ್ರೂಟಸ್. ಬ್ರೂಟಸ್ಗೆ ಕೊಡುವಂತಹ ಬಿಗ್ ರೆಸ್ಪೆಕ್ಟ್. ಓಕೆ, ಸೊ ದಟ್ ಈಸ್ ದಿ ಎಂಡ್ ಆಫ್ ದ ಪ್ಲೇ. ನೆಕ್ಸ್ಟ್ PPT-ನಲ್ಲಿ ಇದರ ಬಗ್ಗೆ ಇನ್ನೂ ಹೆಚ್ಚು ಡಿಸ್ಕಸ್ ಮಾಡೋಣ. ಓಕೆ, let's discuss more in the next PPT. For now, I'll stop here. Thank you. All the best.